ಎಲ್ರಿಗೂ ನಮಸ್ಕಾರ. ನಿನ್ನೆ ಏನು ಹೋರಾಟ ಮಾಡಿದ್ದೀವಿ, ಈ ಹೋರಾಟದಲ್ಲಿ ಎಲ್ಲ ಮಾಧ್ಯಮದವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚಿನಾಗಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಮೂಲೆ ಮೂಲೆಯಿಂದ ಬಂದಿದ್ದರು. ಎಲ್ರಿಗೂ ಇಡೀ ರಾಜ್ಯದ ಜನಗಳ ಪರವಾಗಿ ಒಂದು ಧನ್ಯವಾದ ತಿಳಿಸ್ಬೇಕು. ಮತ್ತು ಅದೇ ರೀತಿ ನಾಳೆ ನಿನ್ನೆ ಏನು ಹೋರಾಟ ಮಾಡಿದ್ವಿ ಅದು ಸಂಪೂರ್ಣ ಪರ್ಮಿಷನ್ಸ್ ಇರ್ಬೋದು. ನಮ್ಮ ಜೊತೆ ಪ್ರತಿಯೊಂದು ಹಂತದಲ್ಲೂ ಡೆಪ್ಯೂಟಿ ಅಪೋಸಿಷನ್ ಲೀಡ್ರು ಅರವಿಂದ್ ಬೆಲ್ಲದ್ ಸರು ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಕಷ್ಟ ಸುಖಗಳಿಗೆ ಪ್ರತಿಯೊಂದು ಹೋರಾಟದಲ್ಲೂ ಭಾಗಿಯಾಗಿ ಹೋರಾಟ ಯಶಸ್ವಿಯಾಗಬೇಕು ಮತ್ತು ಸರ್ಕಾರದ ಮಟ್ಟಿಗೆ ತಲುಪಬೇಕು ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆ ವಿದ್ಯಾರ್ಥಿಗಳ ಜೊತೆ ಇದ್ದು ಹೋರಾಟದ ಬಗ್ಗೆ ಎಲ್ಲ ಪೂರ್ಣ ಜವಾಬ್ದಾರಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಂತು ಪ್ರತಿಯೊಂದು ಹಂತದಲ್ಲೂ ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾಡಿನ ಸಮಸ್ತ ಜನಗಳ ಪರವಾಗಿ ಅವರಿಗೆ ಸಂಪೂರ್ಣ ಧನ್ಯವಾದ ತಿಳಿಸ್ತೀನಿ ಸರ್. ಏಕೆಂತಂದರೆ ಅದೇ ರೀತಿ ಅಪೋಸಿಷನ್ ಲೀಡ್ರು ಅಶೋಕ್ ಸರ್ ಇರ್ಬೋದು, ಮತ್ತು ಅಪೋಸಿಷನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಲೀಡರು ಚೆಲುವಾದಿ ನಾರಾಯಣ ಸ್ವಾಮಿ ಸರ್ ಇರ್ಬೋದು, ಮತ್ತು ಬೊಮ್ಮಾಯಿ ಸರ್ ಮಗ ಭರತ್ ಬೊಮ್ಮಾಯಿ ಸರ್ ಇರ್ಬೋದು, ಇನ್ನು ಅನೇಕ ಲೀಡ್ರು ಮುಖಂಡರು ಯಾರು ಬಂದಿದ್ರು ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ, ಈ ಒಂದು ಹೋರಾಟ ಇದು ಮೊದಲನೇ ಬಾರಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇಡೀ ರಾಜ್ಯದ ತುಂಬ ನಾವು ಬೆಂಗಳೂರಲ್ಲಿ, ಧಾರವಾಡದಲ್ಲಿರ್ಬೋದು ಮತ್ತು ಬಿಜಾಪುರದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ನಾವು ಹೋರಾಟ ಮಾಡ್ಕೊಂಬಂದಿದ್ದೀವಿ. ಯಾಕೆ ಅಂತಂದರೆ ಈ ಒಂದು ಹೋರಾಟ ಮಾಡಿರೋ ಮೂಲ ಉದ್ದೇಶ ರಾಜ್ಯದಲ್ಲಿರುವ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕಂತೇಳಿ ಈ ಸರ್ಕಾರ ಕಳೆದ 3 ವರ್ಷ ಆಯ್ತು ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಪ್ರಣಾಳಿಕೆಯಲ್ಲಿ. ಆದರೆ ಈ 3 ವರ್ಷ ಆದರೂ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಈ ವಿದ್ಯಾರ್ಥಿಗಳ ಕಷ್ಟಗಳನ್ನ ತುಂಬ ವಿದ್ಯಾರ್ಥಿಗಳ ಯಾವ ರೀತಿ ಇದೆ ಅಂತಂದರೆ ಅವರ ಕೂಗು ಯಾರೂ ಕೇಳೋರಿರಲಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ವಿ. ಈ ಹಿಂದೆ ಸೆಪ್ಟೆಂಬರ್ 25ನೇ ತಾರೀಕು ಕೂಡ 50,000 ರಿಂದ 60,000 ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ. ಬೆಂಗಳೂರು, ಬಿಜಾಪುರ ಎಲ್ಲ ಕಡೆ ಹೋರಾಟ ಮಾಡಿದ್ರು. ಸರ್ಕಾರದ ಮಟ್ಟಿಗೆ ಒಂಥರ ಏನೋ ಮಾಡಬಾರ್ದು ಅನ್ನೋ ಥರ ಇತ್ತು. ಹಿಂಗೆಲ್ಲ ನೋಡಿದಾಗ ನಾವು ಹೋರಾಟಕ್ಕೆ ಪರ್ಮಿಷನ್ಸ್ ಇರ್ಬೋದು, ಪ್ರತಿ ಹಂತದಲ್ಲೂ ಸರ್ಕಾರ ಪೊಲೀಸ್ ಬಿಟ್ಟು ಹತ್ತಿಕ್ಕ ಅಂತ ಕೆಲಸ ಮಾಡ್ತಿದ್ರು. ಹಾಗೆ ವಿದ್ಯಾರ್ಥಿಗಳ ಪರವಾಗಿ ಸಂಪೂರ್ಣವಾಗಿ ನಮ್ಮ ಜೊತೆ ನಿಂತ್ಕೊಂಡು ಅರವಿಂದ್ ಬೆಲ್ಲದ್ ಸರ್ ಒಂದು ಪರ್ಮಿಷನ್ಸ್ ಇರ್ಬೋದು ಎಲ್ಲದಕ್ಕೂ ನಮ್ಮ ಜೊತೆ ನಿಂತ್ಕೊಂಡು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿರೋದ್ರಿಂದ ಇವತ್ತು ರಾಜ್ಯದಲ್ಲಿ ಈ ಒಂದು ಸರ್ಕಾರಕ್ಕೆ ಬರೀ ನಾವು ಅತಿ ಶೀಘ್ರದಲ್ಲಿ ಮಾಡ್ತೀವಿ, ನಾಳೆ ಮಾಡ್ತೀವಿ, 2 ದಿನದಲ್ಲಿ ಮಾಡ್ತೀವಿ ಅಂತ ಹೇಳೋದು ಬಿಟ್ಟು ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ. ಅದನ್ನು ನಾವು ಈ ಹಿಂದೆನೂ ನಾವು ವಿಂಟರ್ ಸೆಷನಲ್ಲಿ ಅವ್ರ ಹತ್ರ ಕೂತ್ಕೊಂಡು ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿ 25 ಸಮಸ್ಯೆಗಳನ್ನ ಅವ್ರ ಹತ್ರ ಮುಂದೆ ಇಟ್ಟು ಕಂಪ್ಲೀಟ್ಲಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಅದರಲ್ಲಿ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ರು. ಅದಾದಮೇಲೆ ಇನ್ನೊಂದು 2-3 ಸಮಸ್ಯೆ ಏನಂತಂದರೆ ಒಂದು ಕ್ಯಾಂಟೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಧಾರವಾಡದಲ್ಲಿ 4 ಕ್ಯಾಂಟೀನು. ಬಟ್ ಅದ್ರ ಜೊತೆಯಲ್ಲಿ ನಾವು ಈ ಕೂಡಲೇ ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಅದನ್ನು ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಒತ್ತಡ ಹಾಕಿದ್ವಿ. 2 ತಿಂಗಳು ಟೈಮ್ ಕೊಟ್ಟಿದ್ವಿ. 2 ತಿಂಗಳಾದ್ರೂ ಈ ಫೆಬ್ರವರಿ 12ನೇ ತಾರೀಕು ಕೋರ್ಟ್ ಕೇಸ್ ಇತ್ತು. 12ನೇ ತಾರೀಕು ನಾವು 11ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ರು ಸರ್ಕಾರ ಅದನ್ನು ಸೀರಿಯಸ್ ಆಗಿ ಪರಿಗಣನೆಗೆ ತೊಗೊಂಡಿಲ್ಲ. ಇದನ್ನು ನಾವು ಖಂಡಿಸಿ ನಾವು ತಿರ್ಗಾ ಮತ್ತೆ ಧಾರವಾಡದಲ್ಲಿ ಹೋರಾಟ ಮಾಡೋದಕ್ಕೆ ನಾವು 24ನೇ ತಾರೀಕು ಮಾಡಿದ್ದು. 24ನೇ ತಾರೀಕು ನಿನ್ನೆ ಹೋರಾಟ ಮಾಡಿದ ಮೂಲ ಉದ್ದೇಶ ನೆಕ್ಸ್ಟ್ ಮಾರ್ಚ್ 2ನೇ ತಾರೀಕು ಕೋರ್ಟ್ ಕೇಸ್ ಇದೆ. ಬಟ್ ಇದು ಕೋರ್ಟ್ ಕೇಸ್ ಇದ್ದರೂ ಕೂಡ ಈ ಹಿಂದೆನೂ ಕೋರ್ಟ್ ಕೇಸ್ ಇತ್ತು. ಯಾಕೆಂದರೆ ಬೇರೆ ರಾಜ್ಯದಲ್ಲೂ ಸೇಮ್ ಸಮಸ್ಯೆ ಇದೆ, ರಿಸರ್ವೇಷನ್ ಸಮಸ್ಯೆ ಇದೆ. ಅದನ್ನೆಲ್ಲ ಪರಿಗಣನೆ ತೊಗೊಂಡು ಇವರು ಸರ್ಕಾರ ಮಾಡಿರೋ ಮಿಸ್ಟೇಕ್ಸ್ ಇದು. ಸರ್ಕಾರ ಲೆಜಿಸ್ಲೇಟಿವ್ ಒಂದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡೋಂಥ ಕೆಲಸ ಲೆಜಿಸ್ಲೇಟಿವ್ಗಿರುತ್ತೆ. ಈ ಸರ್ಕಾರ ಮಾಡಬೇಕಾಗಿರೋಂಥದ್ದು ಇವ್ರು ಮಾಡಿ ಪ್ರತಿಯೊಂದು ಏನೇ ಸಮಸ್ಯೆ ಇದ್ರೂ ಯಾವುದೇ ಬಿಲ್ ಪಾಸ್ ಮಾಡಲಿ ಆ್ಯಕ್ಟ್ ಮಾಡಲಿ ಎಲ್ಲದಕ್ಕೂ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದಾಗ ಅದು ನಮ್ಮ ಇಂಡಿಯಾದಲ್ಲಿ ದೇರ್ ಆರ್ ಮೋರ್ ದೆನ್ 5 crores ಪೆಂಡಿಂಗ್ ಕೇಸಸ್ ಇದೆ. ಅದು ಇವತ್ತು 1 ವರ್ಷ 2 ವರ್ಷ 6 ತಿಂಗಳಲ್ಲಿ ಮುಗಿಯೋಂಥ ಕೆಲಸ ಅಲ್ಲ. ಅದು ತುಂಬ ಟೈಮ್ ತೊಗೊಂಡುತ್ತೆ. ಸರ್ಕಾರ ಒಂದು ಡಿಸಿಷನ್ ಬಂದು ಆದಷ್ಟು ಬೇಗ, ಅಂದರೆ ಇವರು ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಸಿಕ್ಕಿದೆ 56,000 ಪೋಸ್ಟು. ಆ 56,000 ಪೋಸ್ಟು ಅತಿ ಶೀಘ್ರದಲ್ಲಿ 2 ದಿನದಲ್ಲಿ ಅನ್ನೋದಲ್ಲ. ಅದು ಇವಾಗಲೇ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಇಂಥ ದಿನ ನೋಟಿಫಿಕೇಷನ್ ಮಾಡ್ತೀವಿ, ಇಂಥ ದಿನ ಎಕ್ಸಾಮ್ ಮಾಡ್ತೀವಿ, ಇಂಥ ದಿನ ನಾವು ಆರ್ಡ್ರ್ ಕಾಪಿ ಕೊಡ್ತೀವಿ, ನೀವು ಜಾಯ್ನಿಂಗ್ ಆಗಿ ಅಂತ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ನೀವು ಬರೀ ಸುಮ್ಮನೆ ಈಗ ಶಿಕ್ಷಣ ಇಲಾಖೆಯಲ್ಲಿ 80,000 ಖಾಲಿ ಹುದ್ದೆ ಇದೆ. 80,000 ಖಾಲಿ ಹುದ್ದೆ ಇದೆ. PSTR, GPSTR, ಅಸಿಸ್ಟೆಂಟ್ ಪ್ರೊಫೆಸರು, PU ಲೆಕ್ಚರರು, ಮತ್ತು ದೈಹಿಕ ಶಿಕ್ಷಕರು, ಸಂಗೀತ ಟೀಚರು, ಕಂಪ್ಯೂಟರ್ ಟೀಚರ್ಸು 80,000 ಪೋಸ್ಟು. ಇವರು ಒಂದು ಪೋಸ್ಟ್ ಬಂದಿಲ್ಲ. ಈ ಸರ್ಕಾರ ಬಂದಮೇಲೆ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. GPSTR ಒಂದು 13,500 ಪೋಸ್ಟು 2022ರಲ್ಲಿ ಆಗಿದ್ದು. ಅದನ್ನು ಇವಾಗ ಈ ಸರ್ಕಾರ ಬಂದಮೇಲೆ ಆರ್ಡ್ರ್ ಕಾಪಿ ಕೊಟ್ಟಿದ್ದಾರೆ. ಅದನ್ನು ನಾವೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ನಾನು ಬೆಳಗ್ಗೆನೂ ಅವ್ರಿಗೆ ಮಾಧ್ಯಮದ ಮುಖಾಂತರ ಯಾರೋ ಒಬ್ಬರು
ಲೈವ್ ಬಂದಿದ್ರು, ಅದು ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ, ನೀವು ಈ ಸರ್ಕಾರ ಬಂದಮೇಲೆ ಒಂದೇ ಒಂದು ನೋಟಿಫಿಕೇಷನ್ 40,000 ವೇಕೆನ್ಸಿ ಫಿಲ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸರ್ಕಾರ ಬಂದಾಗಿಂದ ಇಲ್ಲಿವರೆಗೂ ಯಾವ ನೋಟಿಫಿಕೇಷನ್ ಮಾಡಿದ್ದೀನಿ ಅಂತ ತೋರಿಸ್ಬಿಟ್ಟು ನೋಡೋಣ. 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇವತ್ತು ಬರೀ ಮಾಧ್ಯಮದ ಮುಖಾಂತರ ಬರ್ತಾರೆ, ಸುಳ್ಳು ಹೇಳಿಕೆ ಕೊಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಸುಳ್ಳು ಹೇಳಿಕೆ ಕೊಡ್ತಾರೆ. ಮತ್ತು ಮಾನ್ಯ ಗೃಹ ಸಚಿವರಾದಂಥ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ 2 ದಿನದಲ್ಲಿ ನೋಟಿಫಿಕೇಷನ್ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ಮಾಡ್ತೀನಿ, ಮಾಹಿತಿ ತರಿಸ್ಕೊತೀನಿ, ನನಗೆ ಗೊತ್ತಿಲ್ಲ. ಏನು ಸರ್ ಇದು? 2 ದಿನದಲ್ಲಿ ಪಿ ಸಿ ನೋಟಿಫಿಕೇಷನ್ ಮಾಡ್ತೀನಿ ಅಂತ ಹೇಳಿದ್ರಿ. 3-4 ವರ್ಷ ಆಯಿತು, ಒಂದು ಪಿ ಸಿ ನೋಟಿಫಿಕೇಷನ್ ಆಗಿಲ್ಲ. 5 ವರ್ಷ ಮುಂಚೆ ನೋಟಿಫಿಕೇಷನ್ ಆಗಿದ್ದು PSI ನೋಟಿಫಿಕೇಷನ್ 545 402. ಪ್ರತಿಯೊಂದು ಸತಿ ನೀವು ಮಾಧ್ಯಮದವ್ರಿಗೆ ನಾನು ಯಾವಾಗಲೂ ನಾವು ಪಾಪ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀರಿ. ಪ್ರತಿಯೊಂದು ಸತಿನ ಅವ್ರಿಗೆ ಹೋಗಿ ಪಾಪ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ನಾ 545 ನೋಟಿಫಿಕೇಷನ್ ಆಗಿದೆ, ಇನ್ನು ಅದನ್ನು ನಾವು ಟ್ರೈನಿಂಗ್ ಕಳಿಸಿದ್ದೀವಿ, 402 ಎಕ್ಸಾಮ್ ಆಯಿತು, ಟ್ರೈನಿಂಗ್ ಕಳಿಸಿದ್ದೀವಿ. ಇದು ಏನು ಸರ್ ಇದು? 5 ವರ್ಷದಿಂದ ಎಷ್ಟು ಜನ ಲಕ್ಷಾಂತರ ವಿದ್ಯಾರ್ಥಿಗಳು PSI ಆಗಬೇಕು ಅಂತ ಹೇಳ್ಬಿಟ್ಟು ಕನ್ಸು ಕಟ್ಕೊಂಡು ಬಂದಿದ್ದಾರೆ. ಅವರು ಡಿಗ್ರಿ ಪಾಸ್ಔಟ್ ಹೋಗ್ಬಿಟ್ಟು ಇಲ್ಲಿ ಧಾರವಾಡ, ಬೆಂಗಳೂರು, ಬಿಜಾಪುರದಲ್ಲಿ ಬೇರೆ ಬೇರೆ ಮೇಜರ್ ಡಿಸ್ಟಿಕಲ್ಲಿ ಓದ್ತಾ ಇದ್ದಾರೆ. ಇವತ್ತು ಅವ್ರ ಪರಿಸ್ಥಿತಿ ಆಗಿದೆ ಅಂತಂದರೆ, ಮೊನ್ನೆ ಆಳ್ವಾಸ ಒಂದು ಕಾರ್ಯಕ್ರಮ ಆಗ್ತಿತ್ತು, ಆ ಕಾರ್ಯಕ್ರಮಕ್ಕೆ ಹೋದರೆ ಆ ಸ್ಟೇಜ್ ಮೇಲೆ ಕುತ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಅಷ್ಟು ನನಗೆ ಇದಾಗ್ತಾ ಇತ್ತು. ಅಂದರೆ ಒಂಥರ ಮನ್ಸು ತುಂಬ ಬೇಜಾರು. ಯಾಕೆಂದರೆ 20-30 ಜನ PSI ಆಗಬೇಕು, ಒಬ್ಬ AC ಆಗಬೇಕು, ತಹಸೀಲ್ದಾರ್ ಆಗಬೇಕು, ಒಂದು ಸರ್ಕಾರಿ ಕೆಲಸ ಹಿಡಿಬೇಕು ಅಂತಂದರೆ ಸರ್ ಅದನ್ನೇ ಸರ್ ಈಗ ಅದನ್ನೇ ಈಗ ಸರ್ ಈಗ ನೀವು ಮುಂದೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಅದನ್ನೇ ಮಾತಾಡ್ತೀವಿ ಸರ್. ಈಗ ಅಷ್ಟೆಲ್ಲ ಮಾತಾಡೋದು ಬೇಡ ಅಂತಂದ್ರೆ ಆಯ್ತು ಸರ್ ಸ್ಪಷ್ಟವಾಗಿ ಹೇಳ್ತೀನಿ. ಜಸ್ಟ್ ನನಗೆ ಒಂದು 30 ಸೆಕೆಂಡ್ಸ್ ಟೈಮ್ ಕೊಡಿ, ಓಕೆನಾ? ಈಗ ನಾವು ಇಷ್ಟೇನೇ ಹೋರಾಟ ಮಾಡಿದ್ದೀವಿ. ಸರ್ಕಾರದಲ್ಲಿ ಬರೀ ಟ್ವೀಟ್ ಮಾಡೋದು ಮತ್ತು ಅತಿ ಶೀಘ್ರದಲ್ಲಿ ಮಾಡ್ತೀನಿ ಇದೆಲ್ಲ ಬಿಟ್ಟು ಈಗೇನು ಕ್ಯಾಬಿನೆಟ್ ಇದೆ ಅದರಲ್ಲಿ ನೀವು ಒಂದು ನಿರ್ಧಾರ ತೊಗೊಳ್ಳಿ ನಾಳೆ. ಇಲ್ಲ ಅಂತಂದರೆ ಇನ್ನೂ 1 ವಾರ ಟೈಮ್ ಕೊಡ್ತೀವಿ. 1 ವಾರದಲ್ಲಿ ಏನಾದರೂ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ, ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿಲ್ಲ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರೋದು ಅಷ್ಟು ನೀವು ನೋಟಿಫಿಕೇಷನ್ ಈ ಕೂಡಲೇ ಪ್ರಾರಂಭ ಮಾಡಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಯಿಂದ ಹೋರಾಟ ಮಾಡ್ತೀವಿ. ಮತ್ತು ಎಲ್ಲ ಒಂದು ಸ್ಟೂಡೆಂಟ್ಸು, ಪೇರೆಂಟ್ಸ್ ಇರ್ಬೋದು, ಎಲ್ಲ ಕನ್ನಡ ಪರ ಹೋರಾಟಗಾರ ಇರ್ಬೋದು, ರೈತ ಪರ ಹೋರಾಟಗಾರ ಇರ್ಬೋದು, ಆರ್ಮಿ, ನಾನು ಅವ್ರನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೆ. ಅಡ್ವೊಕೇಟ್ ಅಸೋಸಿಯೇಷನ್ ಎಲ್ಲರನ್ನೂ ನಾವು ಒಗ್ಗೂಡಿಸಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇವನ್ ಅರವಿಂದ್ ಬೆಲ್ಲ ಸರ್ ಹತ್ರನೂ ಮಾತಾಡಿದ್ದೀನಿ. ಮತ್ತು ಎಲ್ಲ ಮುಖಂಡರು ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ನಮ್ಮ ಜೋಡಿಸಿ ಈ ಒಂದು ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಧಾರವಾಡದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು, ಪೇರೆಂಟ್ಸು ಎಲ್ಲರೂ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಸರ್. 1 ವಾರ ಗಡುವು ಕೊಡ್ತೀವಿ. 1 ವಾರದಲ್ಲಿ ಸರ್ಕಾರ ನೋಟಿಫಿಕೇಷನ್ ಮಾಡಬೇಕು. ಮಾಡಿಲ್ಲ ಅಂತಂದರೆ ನಾವು 1 ವಾರ ಆದಮೇಲೆ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮುಖಾಂತರ ಬೆಂಗಳೂರಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಸರ್ ಈ ಕೋರ್ಟಲ್ಲಿ ಕೇಸ್ ಇರೋದು ಇವರು ಬೇಕು ಅಂತ ಮಾಡ್ಕೊತಿರೋದು. ಕೋರ್ಟಲ್ಲಿ ಇವರು AGN ಕಳಿಸ್ಬಿಟ್ಟು ನಾವು ಕೋರ್ಟ್ ಆದೇಶ ಮಾಡಿದೆ ಸರ್, 50% ಇಲ್ಲ 94% ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ರಿಸರ್ವೇಷನ್ ಇಶ್ಯೂಸ್ ಇದೆ, 15 56%, 6%. ಈಗ ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಕರಿತೀವಿ ಅಂತಂದರೆ 94 ಜನಕ್ಕೆ ಆರ್ಡರ್ ಕಾಪಿ ಇಶ್ಯೂ ಮಾಡಿ 6 ಜನದ್ದು ಒಂದು GM ಕ್ಯಾಂಡಿಡೇಟ್ಸ್ 6 ಜನದ್ದು ಲಿಸ್ಟ್ ರೆಡಿ ಮಾಡಿ, SC ST 6 ಜನದ ಲಿಸ್ಟ್ ರೆಡಿ ಮಾಡಿ. ಕೋರ್ಟಲ್ಲಿ ಸಬ್ಜೆಕ್ಟ್ ಕಂಡೀಷನ್ ಆರ್ಡರ್ ಏನು ಬರುತ್ತೆ ಫೈನಲ್ಲು, ಅವಾಗ 6 ಜನಕ್ಕೆ ನೀವು ಆರ್ಡರ್ ಕಾಪಿ ಕೊಡಿ. ಇನ್ನು 94 ಜನಕ್ಕೆ ಇವಾಗ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಈಗ ಆದೇಶ ಮಾಡಿದೆ ಕೋರ್ಟು. ಅದ್ರ ಮುಖಾಂತರ ಇವರು IA ಹಾಕ್ಕೊಂಡು ಇವಾಗ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಇವರು ಕೋರ್ಟಲ್ಲಿ ಕೇಸ್ ಬಂದರೆ ಇವರು AG ಅವ್ರನ್ನ ಅಟೆಂಡ್ ಮಾಡೋಕ್ಕೆ ಕಳಿಸ್ತಾ ಇಲ್ಲ ಅಂತಂದರೆ ರೆಕ್ರೂಟ್ಮೆಂಟ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಸರ್? ಇವರು ಕೋರ್ಟ್ ಮೇಲೆ 1000 ಕೇಸ್ ಹೋಗ್ತವೆ, ಪ್ರತಿಯೊಂದು ವಿಚಾರಕ್ಕೂ ಕೋರ್ಟಲ್ಲಿ ಹೋಗುತ್ತೆ. ಹಂಗಂತ ಇವ್ರು ಕೋರ್ಟ್ ಹೇಳ್ಕೊಳ್ತಾ ಹೋಗಿದ್ರೆ ಇವತ್ತು ಸಮಸ್ಯೆ ಯಾರಿಗಾಗುತ್ತೆ? ಇವತ್ತು ಒಂದ್ಸತಿ ಏಜ್ ಕ್ಲಾಸ್ ಆಯ್ತಂದ್ರೆ ಯಾರು ಕೊಡ್ತಾರೆ ಸರ್ ಇಲ್ಲಿ? ಕೋರ್ಟ್ ಹೇಳಿದೆ ಸರ್. ಈಗ ಸರ್ ಅದು ಆ ಹೋರಾಟ ಮಾಡ್ತಾ ಇರೋದೇ ಅದಕ್ಕೆ ಸರ್. ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಈಗ